ಮೂಡಾಯಿತು ಮೈಸೂರು ಮಹಾನಗರ ಪಾಲಿಕೆಯ ಸರದಿ. ನ್ಯೂಸ್ 18 ವರದಿ ಬಳಿಕ ಪಾಲಿಕೆಯ 21 ಸಿಬ್ಬಂದಿ ಸಸ್ಪೆಂಡ್ ಮಾಡಲಾಗಿದೆ. ಪಾಲಿಕೆಗೆ 1.25 ಕೋಟಿ ವಂಚನೆ ಪ್ರಕರಣದಲ್ಲಿ ಅಮಾನತು ಮಾಡಲಾಗಿರುವಂಥದ್ದು. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಿದ್ದ ಹಾಗೆ ಸಿಬ್ಬಂದಿ ಸಸ್ಪೆಂಡ್, 21 ಸಿಬ್ಬಂದಿ ಸಸ್ಪೆಂಡ್. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಂಥವರು. ಮಹಾನಗರ ಪಾಲಿಕೆಯಿಂದ 21 ಸಿಬ್ಬಂದಿ ಸಸ್ಪೆಂಡ್ ಮಾಡಲಾಗಿದೆ. ವಾಟರ್ ಇನ್ಸ್ಪೆಕ್ಟರ್, ಮೀಟರ್ ರೀಡರ್ ಸಸ್ಪೆಂಡ್ ಮಾಡಲಾಗಿದೆ. ತಪ್ಪು ಒಪ್ಪಿಕೊಂಡು 99 ಲಕ್ಷ ಮರುಪಾವತಿಸಿದ ಸಿಬ್ಬಂದಿ 99 ಲಕ್ಷವನ್ನ ಮರುಪಾವತಿಸಿದ್ದಾರೆ ತಪ್ಪನ್ನು ಒಪ್ಪಿಕೊಂಡು. 1 ವರ್ಷದಲ್ಲಿ 1.25 ಕೋಟಿ ವಂಚನೆ ಮಾಡಿರುವಂಥದ್ದು ಈ ಸಿಬ್ಬಂದಿ. ಸೊ ಹೀಗಾಗಿನೇ 21 ಮಂದಿ ವಿರುದ್ಧ ವಿವಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ನ್ಯೂಸ್ 18ಗೆ ಮಹಾನಗರ ಪಾಲಿಕೆ ಆಯುಕ್ತರಿಂದ ಮಾಹಿತಿಯನ್ನು ಕೊಡಲಾಗಿದೆ. ನ್ಯೂಸ್ 18ಗೆ ಕಮಿಷನರ್ ಆಸಾದ್ ಉರ್ ರೆಹಮಾನ್ ನ್ಯೂಸ್ 18ಗೆ ಹೇಳಿಕೆಯನ್ನು ಕೊಟ್ಟರು. 2023 ಏಪ್ರಿಲ್ನಿಂದ 24 ಡಿಸೆಂಬರ್ 5ರವರೆಗೆ 490 ಗ್ರಾಹಕರಿಂದ ಶುಲ್ಕ ಸಂಗ್ರಹಿಸಿ ಸುಮಾರು 1.25 ಕೋಟಿ ವಂಚನೆಯನ್ನ ಮಾಡಿದ್ರು ನೌಕರರು. ಈಗಾಗಲೇ 99 ಲಕ್ಷಗಳು ನಾವು ಅವ್ರ ಕಡೆಯಿಂದ ರಿಕವರಿ ಮಾಡಿಕೊಂಡು ವಾಪಸ್ಸು ನೈಜ ಯಾರು ಖಾತೆದಾರ ಇದ್ದಾರೆ ಅವ್ರ ಖಾತೆಗೆ ವರ್ಗಾವಣೆ ಮಾಡಿದ್ದೀವಿ ಒಂದು. ಮತ್ತು ಈ ಸಂಬಂಧ ಯಾರ್ಯಾರು ತಪ್ಪು ಮಾಡಿದ್ದಾರೆ 20 ಜನಕ್ಕೂ ಸಹ ನಾವು ಕೆಲಸದಿಂದ ವಜಾಗೊಳಿಸಿದ್ದೀವಿ. ಮತ್ತು ಅವರ ಮೇಲೆ FIR ದಾಖಲಿಸಿದ್ದೀವಿ. FIR ದಾಖಲೆ ಮಾಡಿದ್ರಿಂದ ಬೇರೆ ಯಾರಾದರೂ ಇದ್ರ ರೀತಿಯಲ್ಲಿ ಲಿಕ್ಕಿದ್ರೋ ಅದು ಸಹ ಗೊತ್ತಾಗುತ್ತೆ. ಅದಕ್ಕೋಸ್ಕರ FIR ದಾಖಲೆ ಮಾಡಿದ್ದೀವಿ. ಅವರೆಲ್ಲ ಪರ್ಮನೆಂಟ್ ಎಂಪ್ಲಾಯ್ಡ್ ಹೇಗೆ? ಇದರಲ್ಲಿ 5 ಜನ ಸಮಾನ ವೇತನಕ್ಕೆ ಸಮಾನ ಕೆಲಸದಲ್ಲಿದ್ದಾರೆ. ಮಿಕ್ಕರೆಲ್ಲ ಸುಮಾರು ಒಂದು 15-20 ವರ್ಷದಿಂದ ಇದೇ ಕೆಲಸದಲ್ಲಿ ಮಾಡ್ಕೊಂಬಂದಿದ್ದಾರೆ. ಹೊರಗುತ್ತಿಗೆಯಲ್ಲಿ ಇಟ್ಕೊಂಡು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸಲೇಬೇಕು. ನಾವು ವಜಾ ಮಾಡಿದ್ದೀವಿ. ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ಮಾಡಿದ ತಪ್ಪಿದ್ದಕ್ಕೆ ನಾವು ವಜಾ ಮಾಡಿದ್ದೀವಿ. ಇದು ನಮ್ಮ ಎಲ್ಲ ಸ್ಟಾಫ್ಗೂ ಒಂದು ಅನ್ವಯ ಆಗಬೇಕು. ಯಾರು ತಪ್ಪು ಮಾಡ್ತಾರೆ ಅವರಿಗೆ ನಾವು ಕಠಿಣವಾದ ಶಿಕ್ಷೆ ತಗೊಳ್ತೀವಿ ಅಂತ. ಈಗಾಗಲೇ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ. 21 ಮಂದಿ ಸಿಬ್ಬಂದಿಯನ್ನ ವಜಾ ಮಾಡಲಾಗಿರುವಂಥದ್ದು. ಆ ಹಣವನ್ನ ಎಲ್ಲವನ್ನೂ ಕೂಡ ರಿಕವರ್ ಮಾಡಲಾಗಿದೆ. FIR ಹಾಕಲಾಗಿದೆಯಲ್ಲ, ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈಗ ವಜಾ ಮಾಡಿದ್ದು ಹೊರತುಪಡಿಸಿ? ಪೃಥ್ವಿ, ಸದ್ಯ 1,25,00,000 ಏನು 450 ಗ್ರಾಹಕರಿಂದ ವಸೂಲಿ ಮಾಡಿ ಮ್ಯಾನ್ಯುವಲ್ ಅಂದ್ರೆ ಕಳ್ಳ ಬಿಲ್ಗಳನ್ನ ಕೊಡುವ ಮೂಲಕ ತಮ್ಮ ಖಾತೆಗೆ ಜಮಾ ಮಾಡಿಕೊಂಡಿದ್ದಂತಹ ಪಾಲಿಕೆ ನೌಕರನ ಶರೀಫ್ ಅಂದ್ರೆ ಈಗ ಮಹಾನಗರ ಪಾಲಿಕೆ ಆಯುಕ್ತರಾದ ಶರೀಫ್ ಅವರು ಅಮಾನತು ಮಾಡಿ ಅಂದ್ರೆ ವಜಾಗೊಳಿಸಿ ಆದೇಶವನ್ನ ಮಾಡಿದ್ದಾರೆ. ಅಲ್ಲದೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನು ಕೂಡ ದಾಖಲು ಮಾಡಿರುವಂತದ್ದು. ಸದ್ಯಕ್ಕೆ ಅವರಿಂದ ಸುಮಾರು 99 ಲಕ್ಷ ರೂಪಾಯಿಗಳನ್ನ ವಾಪಸ್ ಪಡೆಯಲಾಗಿದೆ. ಅಲ್ಲದೆ ಇವರ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ ನೀವು ಕುರಿತು ಕೂಡ ತನಿಖೆ ಮಾಡಲು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಅಂತ ಹೇಳಿದ್ರೆ ಏನು ಗ್ರಾಹಕರಿಗೆ ಇವರು ಮನೆ ಬಳಿ ಹೋಗಿ ಕಳ್ಳ ಮ್ಯಾನ್ಯುವಲ್ ಬಿಲ್ಗಳನ್ನ ಕೊಟ್ಟು ನಿಮ್ಮ ಬಿಲ್ಗಳನ್ನ ನಾವು ಕಟ್ಟುತ್ತೇವೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಅಕ್ರಮವನ್ನ ಮಾಡಿದ್ರು, ಪಾಲಿಕೆಗೆ ಲಾಸ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ 21 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ತನಿಖೆ ನಡೀತಾ ಇದೆ. ಇದರಲ್ಲಿ ಮತ್ತಷ್ಟು ಜನ ಏನಾದ್ರು ಪಾಲ್ದಾರ್ ಇದ್ದಾರಾ ಅನ್ನುವಂಥದ್ದು ಮತ್ತಷ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಅಲ್ಲದೆ ಇನ್ನುಳಿದ ಅಮೌಂಟ್ ಅನ್ನು ಸಹ ಇವರ ಸಂಬಳ ಹಾಗೂ ಇನ್ನಿತರ ಮೂಲಗಳಿಂದ ನಾವು ರಿಕವರ್ ಮಾಡ್ತೇವೆ ಅನ್ನುವಂಥದ್ದು ಮಹಾನಗರ ಪಾಲಿಕೆ ಆಯುಕ್ತರಾದ ಶರೀಫ್ ಅವರ ಮಾತುಗಳು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.